ಸೊ ಈಗ ಆಪರೇಷನ್ ಸಿಂಧೂರ ಆಯಿತು, ಅದಾದ ನಂತರ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಈ ಹಿಂದಿನ ಯುದ್ಧದಲ್ಲಿ ನಮ್ಮ ಭಾರತದ ಗಡಿಯನ್ನ ಕಾದಿರುವಂತಹ, ನಮ್ಮೆಲ್ಲರಿಗೂ ಭದ್ರತೆಯನ್ನ ಕೊಟ್ಟಂತಹ, ನಾವು ಇಷ್ಟೊಂದು ಸುರಕ್ಷಿತವಾಗಿ ಇಲ್ಲಿ ಆರಾಮಾಗಿ ಉಸಿರಾಡ್ತಾ ಇದ್ದೀವಿ, ಜೀವ ಭಯ ಇಲ್ಲದಂಗೆ ಓಡಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಅಂತಂದ್ರೆ ಇದಕ್ಕೆ ನಮಗೆ ಭದ್ರತೆಯನ್ನ ಕೊಟ್ಟಂತಹ ಸೈನಿಕರನ್ನ ಈ ಸಂದರ್ಭದಲ್ಲಿ ಮಾತಾಡ್ಸೋದಿದೆಯಲ್ಲ, ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಈಗ ಮತ್ತೆ ಪಾಕಿಸ್ತಾನ ನಮ್ಮನ್ನ ಕೆಣಕ್ತಾ ಇದೆ, ಅದಕ್ಕೆ ತಕ್ಕ ಉತ್ತರ ತಕ್ಕ ಶಾಸ್ತಿ ಭಾರತ ಕೂಡ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ 1971ರ ಯುದ್ಧ ಪಾಕಿಸ್ತಾನದವರು ಎಂದೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕೊನೆಗೂ ಅವರು ಭಾರತಕ್ಕೆ ಶರಣಾಗ್ಬಿಡ್ತಾರೆ, ಆ ಸೈನಿಕರು ಭಾರತಕ್ಕೆ ಶರಣಾಗ್ಬಿಡ್ತಾರೆ. ಅವಾಗಾಗಿತ್ತು ಮಾಕ್ ಡ್ರಿಲ್, ಅವಾಗಾಗಿತ್ತು ನಮ್ಮ ದೇಶದಲ್ಲಿ ಸೈರನ್ಗಳ ಮೊಡತ, ಅದಾದ ನಂತರ ಆಗಿರ್ಲಿಲ್ಲ. ಈ ಸಂದರ್ಭದಲ್ಲಿ ಮತ್ತೆ ಅದನ್ನ ಮಾಡೋ ಕೆಲಸ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಿದ್ದಾರೆ. ಸೊ 1971ರ ಯುದ್ಧದಲ್ಲಿ ಭಾಗಿಯಾದಂತಹ ನಿವೃತ್ತ ಯೋಧ KP ಸೋಮಣ್ಣ ಸರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರಗಳು ಸರ್. 71ರ ಯುದ್ಧ ಎಷ್ಟು ನೆನಪಿಸ್ಕೊಳ್ತಿದ್ದೀರಿ? ನಮ್ಮ ರೋಮ ಎಲ್ಲ ಎದ್ದು ನಿಲ್ಲುತ್ತೆ, ರಕ್ತ ಬಿಸಿ ಆಗುತ್ತೆ. ಆದರೆ ನನ್ನ ವಯಸ್ಸು 77, ಆದ್ದರಿಂದ ಮನಸ್ಸಿನಲ್ಲಿ ನಾನು ಯುದ್ಧ ಮಾಡಬಹುದೇ ವಿನಃ ಶಾರೀರಿಕವಾಗಿ ಸಾಧ್ಯ ಇಲ್ಲ. ಅದು ಅಲ್ಲದೆ ಆವಾಗ ಇದ್ದ ವಾರ್ಫೇರೆ ಬೇರೆ, ಇವಾಗ ಇರುವ ವಾರ್ಫೇರೆ ಬೇರೆ. ತಂತ್ರಜ್ಞಾನದಲ್ಲಿ ತುಂಬಾ ಮುಂದುವರೆದಿದ್ದೇವೆ. ಕರೆಕ್ಟ್. ಎಸ್ ಸರ್. 71ರಲ್ಲಿ ನಾನು ಆವಾಗ 1970ರಲ್ಲಿ ನೇವಿಗೆ ಮೊದಲನೇದಾಗಿ ಮಿಸೈಲ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದರು. ಅದರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಾನು ಸೇವೆ ಮಾಡ್ತಾ ಇದ್ದೆ. ನಮ್ಮ ಕಮಾಂಡಿಂಗ್ ಆಫೀಸರ್ ಕಮಾಂಡರ್ ಬಬ್ರುವಾನ್ ಯಾದವ್. ಆ ಒಂದು ನಮ್ಮ 8 ಬೋಟ್ಗಳಿದ್ದು, ಮಿಸೈಲ್ ಬೋಟ್ಗಳು. ಆ ಬೋಟ್ಗಳು ಕರಾಚಿಯಲ್ಲಿ ಮಾಡಿದ ಒಂದು ನಷ್ಟ ಕಷ್ಟಗಳನ್ನ ನೀವು ಕೇಳಿರ್ಬಹುದು. ನಮ್ಮ ಕಮಾಂಡಿಂಗ್ ಆಫೀಸರ್ಗೆ ಮಹಾವೀರ್ ಚಕ್ರ ಸಿಕ್ತು, ನಮ್ಮ ಸ್ಕ್ವಾಡ್ರನ್ಗೆ 5 ವೀರ ಚಕ್ರ ಸಿಕ್ತು. ನಮ್ಮ ಸ್ಕ್ವಾಡ್ರನ್ಗೆ ಅದು ಒಂದು ಹೆಮ್ಮೆಯ ವಿಷಯ. 71ರಲ್ಲಿ ನಾವು ಭಾಗವಹಿಸಿದ್ದಕ್ಕೆ ಆವಾಗ ಮಿಸೈಲ್ ಬಂದದ್ದು. ಈಗ ತಂತ್ರಜ್ಞಾನ ಮುಂದುವರೆದು ಈಗ ಒಂದು ಕೃತಕ ಬುದ್ಧಿಮತ್ತೆಯ ಆರ್ಟಿಫಿಷಿಯಲ್ ಕೂತಲ್ಲಿಂದಲೇ ನಾವು ಬಾಂಬ್ ಹಾಕಬಹುದು, ಅಲ್ಲಿ ತಲುಪಿದೆ. ಹೌದು ಹೌದು ಹೌದು. ಯುದ್ಧದಲ್ಲಿ 47-48 ಪಾಕಿಸ್ತಾನ ಯುದ್ಧ, 65 ಪಾಕಿಸ್ತಾನ ಯುದ್ಧ, 71 ಪಾಕಿಸ್ತಾನ ಯುದ್ಧದಲ್ಲಿ ಅವರು ಹೀನಾಯವಾಗಿ ಸೋತರು, ಹಲವು ಕಷ್ಟ ನಷ್ಟಗಳನ್ನ ಅನುಭವಿಸಿದ್ರು. ನಂತರ ಅವರು ಮುಖಾಮುಖಿ ಯುದ್ಧವನ್ನು ಬಿಟ್ಟು ಉಗ್ರರ ಸಹಾಯದಿಂದ ಟೆರರಿಸ್ಟ್ ನಮ್ಮ ದೇಶವನ್ನ ದುರ್ಬಲಗೊಳಿಸಲಿಕ್ಕೆ ಪ್ರಾರಂಭಿಸಿದರು. ನಿಮಗೆ ಮೊದಲನ ಪುಲ್ವಾಮಾ ದಾಳಿ ಆಗಿರ್ಬಹುದು, ಪಹಲ್ಗಾಮ್ ದಾಳಿ ಆಗಿರ್ಬಹುದು, ಅಥವಾ ನಮ್ಮ 26/11 ತಾಜ್ ಮಹಲ್ ದಾಳಿ ಆಗಿರ್ಬಹುದು, ನಮ್ಮ ಪಾರ್ಲಿಮೆಂಟ್ಗೆ ದಾಳಿ ಆಗಿರ್ಬಹುದು, ಎಲ್ಲ ಒಂದು ದಾಳಿಗಳನ್ನ ಅವರು ಕುತ್ಸುಕತೆಯಿಂದ, ಕೆಟ್ಟ ಬುದ್ಧಿಯಿಂದ ಮಾಡ್ತಾ ಇದ್ರು. ನಮ್ಮ ಪ್ರಧಾನಮಂತ್ರಿಯವರು ಪುಲ್ವಾಮಾದಲ್ಲೇ ಹೇಳಿದ್ರು ನಾವು ಮಾಡ್ತೇವೆ ಅಂತ, ಆವಾಗಲೇ ನಿಲ್ಲಿಸ್ತೇವೆ ಅಂತ ಹೇಳಿದ್ರು. ಪಹಲ್ಗಾಮ್ ಯಾವಾಗ 26 ಗೃಹಿಣಿಯರ ಸಿಂಧೂರವನ್ನ ಅಳಿಸಿ ಸುಮಂಗಲಿತನವನ್ನ ಕಿತ್ತುಕೊಂಡ್ರು, ಅದಕ್ಕೆ ಈ ಆಪರೇಷನ್ಗೆ ಸಿಂಧೂರತ್ಲೇ ಹೆಸರಿಟ್ಟು ಜನರ ಮನಸ್ಸಿಗೆ ಒಂದು ನೆಮ್ಮದಿಯನ್ನ, ತೃಪ್ತಿಯನ್ನ ತಂದಿದ್ದಾರಂತ ಎದೆ ತಟ್ಟಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ಹೆಮ್ಮೆ ಪಡುವಂತಹ ಗೆಸ್ಟ್ ಜಾಯಿನ್ ಆಗ್ತಿದ್ದಾರೆ. ಮೋಹನ್ ಚಿತ್ತಾಣಿ, ನಿವೃತ್ತ ಏರ್ಫೋರ್ಸ್ ಅಧಿಕಾರಿ. ಸರ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಜೈ ಹಿಂದ್. ವೆರಿ ಗುಡ್ ಮಾರ್ನಿಂಗ್, ಜೈ ಹಿಂದ್ ಮೇಡಮ್, ಜೈ ಹಿಂದ್. ವೆಲ್, ಸೋಮಣ್ಣ ಸರ್, ನೀವು ಮಾತಾಡ್ತಾ ಇದ್ರಿ, ಅದರ ಜೊತೆಗೆ ನಿಮ್ಮ ಅನುಭವ 1971ರ ಯುದ್ಧದ ಅನುಭವವನ್ನ ಶೇರ್ ಮಾಡ್ಕೊಳ್ತಾ ಇದ್ರಿ. ಮೈ ರೋಮಾಂಚನಗೊಳ್ಳುತ್ತೆ ಅಂತಿದ್ರಿ, ಗೂಸ್ ಬಂಪ್ಸ್ ಬರುತ್ತೆ ಈಗಲೂ ಕೂಡ ನೆನಪಿಸ್ಕೊಂಡ್ರೆ ಅಂತಿದ್ರಿ. ಅದ್ರ ಜೊತೆಗೆ ನನ್ನ ಕಲೀಗ್ ಹೇಳಿದ್ರು ನನಗೆ ಡ್ರೋನ್ ಮತ್ತೆ ಮಿಸೈಲ್ನಲ್ಲಿ ನೀವು ಅಧ್ಯಯನ ಕೂಡ ಮಾಡಿದ್ದೀರಾ ಅಂತ. ಈಗ AI ಅಡ್ವಾನ್ಸ್ಡ್ ಆಗಿರುವಂತಹ ಮಿಸೈಲ್, ಡ್ರೋನ್ ಎಲ್ಲವೂ ನಮಗೆ ಸಿಕ್ಕಿದೆ. ಸೊ ಆ ಸಂದರ್ಭಕ್ಕೂ ಈ ಸಂದರ್ಭಕ್ಕೂ ಇರುವಂತಹ ಡಿಫ್ರೆನ್ಸ್ ಬಗ್ಗೆ ಹೇಳ್ಬಹುದಾ? ಹೇಳ್ಬೋದು. ಇಲ್ಲಿ ಇನ್ನೂ ಒಂದು ವಿಷಯವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 62-65 ಯುದ್ಧಗಳಲ್ಲಿ ನನ್ನ 2 ಅಣ್ಣಂದಿರು, ಒಂದು ತಂದೆಯ 2 ಮಕ್ಕಳು ಯುದ್ಧ ಮಾಡ್ತಾ ಇದ್ರು. 71ರಲ್ಲಿ ನಾವು 3 ಜನ ಅಣ್ಣ ತಮ್ಮಂದಿರು 71ರ ಯುದ್ಧದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. ಅದು ಒಂದು ಹೆಮ್ಮೆಯ ವಿಷಯ. ಯುದ್ಧಕ್ಕೆ ಬಂದಾಗ
ಡ್ರೋನ್ ನಾವು ಏನು ಇಲ್ಲಿ ಫೋಟೋಗ್ರಾಫರ್ಸ್ ತಗೊಳ್ಳುವ ಡ್ರೋನ್ ನೋಡಿದ್ದೇವೆ ವಿನಃ ಯುದ್ಧಕ್ಕೆ ಬಳಸಿದ ಡ್ರೋನ್ಗಳನ್ನ ನಾವು ನೋಡಿಲ್ಲ, ಯಾರು ನೋಡಿಲ್ಲ ಅಲ್ವಾ. ಆದರೆ ಈಗೇನಾಗಿದೆ, ಡ್ರೋನ್ ಮಾಡೋದಕ್ಕೆ ಖರ್ಚು ಕಡಿಮೆ, ಮ್ಯಾನ್ಯುಯಲ್ ಲಾಸ್ ಆಗೋದಿಲ್ಲ, ನಮ್ಮ ಯಾವ ಸೋಲ್ಜರ್ ನಷ್ಟ ಆಗೋದಿಲ್ಲ. ಇದು ಎಲ್ಲ ಒಂದು ಕೃತಕ ಬುದ್ಧಿಮತ್ತೆ AI ಉಪಯೋಗಿಸಿ ಕುಳಿತಲ್ಲಿಂದಲ್ಲಿ ನಾವು ಯುದ್ಧ ಮಾಡುವಂತ ಸಾಮರ್ಥ್ಯವನ್ನ ಡ್ರೋನ್ ಹೊಂದಿದೆ. ಡ್ರೋನ್ ಈಗ ಬಾಂಬ್ಗಳನ್ನು ಎತ್ತಿಕೊಂಡು ಹಾಕುವಂತಹ ಜೀಪ್ಗಳನ್ನೇ ತಗೊಂಡು ಹೋಗುವಂತಹ ಒಂದು ಶಕ್ತಿಯುತವಾದ ಡ್ರೋನ್ಗಳು ತಯಾರಿ ಆಗ್ತಾ ಇದೆ. ಮತ್ತೆ ಈಗ ಮಿಸೈಲ್ಸ್ ತಗೊಂಡ್ರೆ ನೀವು ಕೇಳಿರ್ಬಹುದು, ಬ್ರಹ್ಮೋಸ್ ಕೇಳಿರ್ಬಹುದು, ತ್ರಿಶೂಲ್ ಕೇಳಿರ್ಬಹುದು, ಹಲವು ತರದ ಆಕಾಶ S-400 ಆಂಟಿ ಏರ್ ಡಿಫೆನ್ಸ್ ಸಿಸ್ಟಮ್. ಅದು ಒಂದು ಬಾಂಬನ್ನ ನೀವು ಮೊದಲು ಹಳೆ ಕಾಲದಲ್ಲಿ ಮಹಾಭಾರತ ರಾಮಾಯಣದಲ್ಲಿ ಓದಿದಾಗ ಅವನು ಆಗ್ನೇಯಾಸ್ತ್ರ ಬಿಟ್ಟ, ಇವನು ವರುಣಾಸ್ತ್ರ ಬಿಟ್ಟ, ಅವನು ಸರ್ಪಾಸ್ತ್ರ ಬಿಟ್ಟ, ಇವನು ಗರುಡಾಸ್ತ್ರ ಬಿಟ್ಟ ಅಂತ ಹೇಳ್ತಾ ಇದ್ವಿ, ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ. ಹಾಗೆ ಈಗ ಅದನ್ನ ಅವರು ಯಾವುದೇ ಒಂದು ಬೆಲಾಸ್ಟಿಕ್ ಮಿಸೈಲ್ ಬಿಟ್ರು ನಾವು S-400 ಅಥವಾ ಆಕಾಶದಿಂದ ಅದನ್ನ ತಟಸ್ಥಗೊಳಿಸಬಹುದು, ಕುಳಿತಲ್ಲೇ ತಟಸ್ಥಗೊಳಿಸಬಹುದು, ಅದು ಬರದಾಗೆ ಮಾಡಬಹುದು. 600 ಕಿಲೋಮೀಟರ್ ವ್ಯಾಪ್ತಿಯಿಂದ ನಾವು ಇದನ್ನ ತಡಿಬಹುದು. ಎಸ್ ಸರ್, ವೆರಿ ಟ್ರೂ. ಮೋಹನ್ ಸರ್, S-400 ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಸೊ S-400 ನಮಗೆ ದೊಡ್ಡ ಶಸ್ತ್ರ ಸಿಕ್ಕಂತಾಗಿದೆ. 2018ಕ್ಕೆ ರಷ್ಯಾದಿಂದ ತರಿಸ್ಕೊಂಡ್ವಿ, ನಮಗೆ ಬಂತು. ಅದರ ಬಳಕೆ ಯಾವಾಗ, ಹೇಗೆ, ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿತ್ತು. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆ್ಯಂಡ್ ಫುಲ್ ಪಾಯಿಂಟ್ ಈ S-400 ಸರ್. ಸೊ ಅದ್ರ ಬಗ್ಗೆ, ಅದರ ಸಾಮರ್ಥ್ಯದ ಬಗ್ಗೆ ಮತ್ತು ಈ ಸಂದರ್ಭದಲ್ಲಿ, ಈ ಯುದ್ಧದ ಸಂದರ್ಭದಲ್ಲಿ ಅದನ್ನ ನಾವು ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಸರ್, ನೀವು ತಿಳಿಸ್ಕೊಡ್ಬೋದಾ? ಕರ್ನಾಟಕದ ಎಲ್ಲ ವೀಕ್ಷಕರಿಗೆ ನಾನು ಸುದರ್ಶನ್ S-400 ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ 2 ಮನವಿಯನ್ನು ನಿಮ್ಮ ಚಾನಲ್ ಮುಖಾಂತರ ಕರ್ನಾಟಕದ ಜನತೆಗೆ ಮತ್ತು ಇಡೀ ದೇಶದ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಪ್ಲೀಸ್ ಸರ್. ಒಂದು ಫೇಕ್ ಡೊನೇಷನ್ ಕಲೆಕ್ಷನ್ ಡ್ರೈವನ್ನು ಕೆಲವೊಬ್ರು ಮಾಡ್ತಾ ಇದ್ದಾರೆ, ಆರ್ಮಿ, ನೇವಿ, ಏರ್ಫೋರ್ಸಿನ ಹೆಸರಿನಲ್ಲಿ. ದಯವಿಟ್ಟು ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸ್ ಅಷ್ಟು ಬಡವಲ್ಲ, ನಮ್ಮ ಹತ್ರ ಸಾಕಷ್ಟು ಸಂಸಾಧನೆಗಳಿದ್ದಾವೆ. ದುಡ್ಡು ಹೊಡೆಯಲಿಕ್ಕೆ ಇದೊಂದು ಅಪಾರ್ಚುನಿಟಿ ತಿಳ್ಕೊಂಡು ನಿಮಗೆ ರಿಕ್ವೆಸ್ಟ್ ಮಾಡಿ ನಿಮ್ಮ ಅಕೌಂಟ್ ಹ್ಯಾಕ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ಸೈಬರ್ ವಾರು. ದಯವಿಟ್ಟು ಇಂಥ ಕುತಂತ್ರಕ್ಕೆ ಒಳಪಡಿಸಬಾರ್ದಂತ ನೀವು ಕೂಡ ಸಾರಿ ನಾನೇನು ಹೇಳಿದ್ದೀನಲ್ಲ ಅದು ದಯವಿಟ್ಟು ಇಡೀ ದಿವಸ ಇವತ್ತು ಹೇಳಬೇಕು. ಒಂದನೇದು. ಎರಡನೇದು, ಅನೇಕ ಥರದ ಕುತಂತ್ರಗಳು ಸೋಷಿಯಲ್ ಮೀಡಿಯಾ ಥ್ರೂ ನಡೀತಾ ಇದ್ದಾವೆ. मनोबल गिर गया है, मनोबल टूट गया है, भारत की सेना अभी अटैक नहीं कर रहे, सिर्फ अपने आप को ಅಂದರೆ ನಾವು ಅಟ್ಯಾಕ್ ಮಾಡ್ತಾ ಇಲ್ಲ, ನಾವು ಡಿಫೆಂಡ್ ಮಾಡ್ತಾ ಇದ್ದೇವೆ, ಹಿಂಗಾದರೆ ಹೆಂಗೆ, ಹಂಗಾದರೆ ಹೆಂಗೆ ಅಂತ. ನೋಡಿ ಮೇಡಮ್, ನಮ್ಮ ಸೈನ್ಯ ಇದು ಹೈಯಾರ್ಕಿಯಲ್ ಆರ್ಡರ್ನಲ್ಲಿ ಆರ್ಮಿ, ನೇವಿ, ಏರ್ಫೋರ್ಸ್ ಕಮಾಂಡರ್ನ ಆರ್ಡರ್ ಮೇಲೆ ನಡೀತದೆ. ನಮಗೆ ನಮ್ಮ ಮನೆ ದೇವರಕ್ಕಿಂತ ನಮ್ಮ ಕಮಾಂಡರ್ಗಳು ನಮಗೆ ದೇವರು. ಹಾಗಿದ್ದಾಗ ನಮಗೆ ಯಾವಾಗ ಆದೇಶ ಬರ್ತದೆ ನಾವು ಡಿಫೆಂಡು ಮಾಡ್ತೇವೆ, 3 ಪಟ್ಟು ಅಫೆಂಡು ಮಾಡ್ತೇವೆ. ಸ್ವಲ್ಪ ತಾಳ್ಮೆಯಿಂದ ನಮ್ಮ ಈ ದೇಶದ ನಾಗರಿಕರು ಇರಬೇಕು. ಯಾವಾಗಾದರೂ ಕೂಡ ಈಗ 3ನೇ ದಿವಸ ಇದೆ, ಇವತ್ತು ಅವ್ರ ಶಕ್ತಿಯೆಲ್ಲ ಮುರಿದು ಹಾಕಿದ ಮೇಲೆ ನಮ್ಮ ಶಕ್ತಿಯನ್ನು ತೋರಿಸ್ತೇವೆ. ಇದು ವಾರ್ ಟ್ಯಾಕ್ಟಿಕ್ಸ್ ಅಂತೇವೆ, ಇದು ಗೊರಿಲ್ಲಾ ವಾರ್ ಟ್ಯಾಕ್ಟಿಕ್ಸು ಅಂತೇವೆ. ಅದಕ್ಕಾಗಿ ಜನರ ಮನಸ್ಸಿನಲ್ಲಿ ಇನ್ನೂ ಇದೆ, ಅಲ್ಲಿ ಅಟ್ಯಾಕ್ ಆಯಿತು ಅದನ್ನು ಬಿಡಿಸಿದ್ರು, ಇಲ್ಲಿ ಅಟ್ಯಾಕ್ ಆಯಿತು ಇದನ್ನ ಬಿಡಿಸಿದ್ರು, ನಾವು ಯಾಕೆ ಅಟ್ಯಾಕ್ ಮಾಡ್ತಾ ಇಲ್ಲ, ನಾವೇನು ಮಾಡಬೇಕಾಗಿದೆ ನಾವು ಮಾಡ್ತಾನೆ ಇದ್ದೇವೆ. ಈಗ ಬರ್ತೀನಿ ನಿಮ್ಮದು S-400. S-400 ಇಟ್ ಇಸ್ ಅ ಇಂಡಿಜಿನಿಯಸ್ equipment brought from the Russia and named as ಸುದರ್ಶನ ಅಂತ. ಈ S-400 ಅನ್ನ RD ಪರೇಡ್ನಲ್ಲಿ ಕೂಡ ತೋರಿಸಿದ್ರು. S-400 ಅನ್ನೋ ಶಕ್ತಿ ಏನಿದೆ ಅಂತ ನಿನ್ನಿಲ್ಲ ಮೊನ್ನೆ ರಾತ್ರಿ ಯಾವಾಗ ಬಾಡ್ಮೇರ್, ಬಿಕಾನೇರ್, ಜಸಲ್ಮೇರ್, ಭೂಜ್, ಆನಂತರ ಆದಮ್ಪುರ್, ಹಲ್ವಾರ, ಉತ್ತರ್ಲಾಯಿ ಈ ಎಲ್ಲ ಸ್ಥಳಗಳಲ್ಲಿ 14 ಕಡೆ ಅಟ್ಯಾಕ್ ಮಾಡಿತು. ಈ S-400 ನಮ್ಮ ಶಕ್ತಿಯನ್ನು ತೋರಿಸಿ ಏರ್ನಲ್ಲೇ ಆ ಮಿಸೈಲ್ಗಳನ್ನ ಹೊಡೆದಾಕಿದೆ. ಇಂಥ ರಷ್ಯಾ ಕೊಟ್ಟ ಈ ಮಿಸೈಲ್ಗಳನ್ನ ಕಂಪೇರ್ ಮಾಡಿದರೆ ಆ ಚೈನಾ ಮಾಲೇನು ಪಾಕಿಸ್ತಾನ ಕಡೆ ಇತ್ತಲ್ಲ, ಹೆಂಗದು ಚೈನಾ ಮಾಲ
ಪುಡಿ 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 ಆಗಿ ಬಿತ್ತಲ್ಲ, ಅದನ್ನ ಹೆಮ್ಮೆ ಪಡೋ ಸಂಗತಿ ಅಂತ ನಾ ಹೇಳ್ಬೋದು ಮೇಡಮ್. ಸರ್, ಇದನ್ನೆಲ್ಲ ಕೇಳಿಸ್ಕೊಂಡಾಗ ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ನಮ್ಮ ಸೇನಾ ಸಾಮರ್ಥ್ಯ, ಅವರ ಸೇನಾ ಸಾಮರ್ಥ್ಯ, ಬಡಾಯಿ ಕೊಚ್ಕೊಳ್ಳೋದಕ್ಕೂ ಮಾಡಿ ತೋರಿಸೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೋಮಣ್ಣ ಸರ್, 71 ವಾರ್ಗಿಂತ ಮುಂಚೆಯಿಂದಲೂ ನೀವು ಕೆಲಸ ಮಾಡ್ತಿದ್ದೀರಾ. ಸೊ ಈಗ ನಮ್ಮ ಜೊತೆಗೆ ಅವಾಗಲೇ ಒಬ್ಬ ನಿವೃತ್ತ ಮೇಜರ್ ಇದ್ರು, ಅವ್ರು ಮಾತಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ದೆರ್ ಇಸ್ ನೋ ಡಿಫ್ರೆನ್ಸ್, ದೆರ್ ಇಸ್ ನೋ ಕಂಪ್ಯಾರಿಸನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಹೂ ಆರ್ ಇಟ್ ಮೇ ಬಿ. ಅಲ್ಲಿನ ರಕ್ಷಣಾ ಸಚಿವರಿಂದ ಹಿಡಿದು ಆರ್ಮಿ ಮುಖ್ಯಸ್ಥರಿಂದ ಹಿಡಿದು ಸೈನಿಕರಿಂದ ಹಿಡಿದು ಎಲ್ಲರೂ ಅಂತ ಅಂದು. ಹಿಂದಿನೂ ಹಾಗೆ ಇತ್ತ ಸರ್? ಯಾಕಂದರೆ ಅಲ್ಲಿನ ಸೈನಿಕರಾಗಿರ್ಬೋದು, ಸೇನಾ ಮುಖ್ಯಸ್ಥರಾಗಿರ್ಬೋದು, ಒಬ್ಬ ಸೈನಿಕನ ಥರ ಆನ್ಸರ್ ಮಾಡಲ್ಲ, ಉತ್ತರ ಕೊಡಲ್ಲ, ಒಬ್ಬ ಪೊಲಿಟಿಷಿಯನ್ ಥರ ಮಾತಾಡ್ತಾರೆ, ಗ್ರೌಂಡ್ ಲೆವೆಲ್ನವ್ರ ಥರ ಮಾತಾಡ್ತಾರೆ ಅಂತ. ಅವಾಗಲೂ ಹಂಗೆ ಇದ್ರಾ ಸರ್? ಖಂಡಿತವಾಗಿ ಇದ್ರು. ನೀವು ಮೊನ್ನೆ ಒಂದು ಇದು ನಮ್ಮ ಗೇಟ್ ಅಲ್ಲಿ ಒಬ್ಬ ಪಾಕಿಸ್ತಾನಿ ಸೈನಿಕ ಬಿದ್ದೋದ, ನೋಡಿದ್ರ? ಹಾ ಸರ್ ನೋಡ್ದೆ. ಮಾಡ್ತಾ ಬಿದ್ದೋದ, ನಮ್ಮ ಭಾರತೀಯ ಬಿಡೋದಿಲ್ಲ. ಆವಾಗಲೂ ಹಿಟ್ಲರ್ ಒಂದು ಹೇಳ್ದ, 2ನೇ ಮಹಾಯುದ್ಧದಲ್ಲಿ ನಮಗೆ ಭಾರತೀಯ ಸೇನೆ ಸಿಕ್ಬಿಟ್ರೆ ನಾನು ಪ್ರಪಂಚವನ್ನೇ ಗೆಲ್ತೀನಿ ಅಂದ. ಅಂದರೆ ಭಾರತೀಯ ಸೇನೆಯ ತಾಕತ್ತೇನಿದೆ, ಧೈರ್ಯ ಏನಿದೆ, ನಿಷ್ಠೆ ಏನಿದೆ, ಪ್ರಾಮಾಣಿಕತೆ ಏನಿದೆ, ಇದು ಎಲ್ಲ ಪಾಕಿಸ್ತಾನದಲ್ಲಿ ಕೊರತೆ ಇದೆ. ಅಲ್ಲಿ ದೊಡ್ಡವರೆಲ್ಲ ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ತಾರೆ ಆರ್ಮಿ ಅವರು. ಇಲ್ಲಿ ಬರೀ ಸೇನೆ ಅಂದ್ರೆ ಮಾತೃಭೂಮಿಯ ರಕ್ಷಣೆ ಮಾತ್ರ ನಮಗೆ ಗೊತ್ತು. ನಾವು ಸೇರುವವರೆಗೆ ಮಾತ್ರ. ಕೆಲವರು ಹೇಳ್ತಾರೆ ಸಂಬಳಕ್ಕಾಗಿ ಸೇರಿದ್ರು, ಕೆಲವರು ಹೇಳ್ತಾರೆ ಸಾಕ್ಷಿ ಕೊಡಿ, ಕೆಲವರು ಹೇಳ್ತಾರೆ ಸುಳ್ಳು ಹೇಳ್ತಾರೆ, ಇವ್ರು ಏನು ಮಾಡಿಲ್ಲ ಅಂತ. ಆದ್ರೆ ಮಾಡಿದ್ದನ್ನ ತಾವು ಅರ್ಥ ಮಾಡ್ಕೋಬೇಕು, ಅದನ್ನ ನೋಡ್ಬೇಕು, ಅದನ್ನ ನಮ್ಮ ರಾಷ್ಟ್ರೀಕೃತ ಭಾವನೆಯಿಂದ, ಅದನ್ನ ರಾಷ್ಟ್ರ ಪ್ರೇಮದಿಂದ ಅದನ್ನ ನೋಡ್ಬೇಕು. ಸುಮ್ಮನೆ ಏನೋ ಮಾಡ್ತಾ ಹೊಟ್ಟೆ ಪಾಡಿಗಾಗಿ ಡಿಫೆನ್ಸ್ಗೆ ಸೇರೋದಿಲ್ಲ ಮೇಡಮ್. ನಾವು ಸೇರೋದು ದೇಶ ಸೇವೆಗಾಗಿ, ಮಾತೃಭೂಮಿಯ ರಕ್ಷಣೆಗಾಗಿ, ನಮ್ಮ ಮಾತೃಭೂಮಿಯ ಈ ಸುಮಂಗಲಿಯರ ಏನು ರಕ್ಷಣೆಗಾಗಿ ನಾವು ಸೇರೋದು. ವೆರಿ ಟ್ರೂ. ಎಸ್ ಮೋಹನ್ ಸರ್, ನಾನು ಇಲ್ಲಿ ಒಂದು ಪ್ರಸ್ತಾಪ ಮಾಡಲೇಬೇಕು. ಡಿಫೆನ್ಸ್ ಮಿನಿಸ್ಟರ್ ಪಾಕಿಸ್ತಾನದ್ದು ಖ್ವಾಜಾ ಆಸಿಫ್ ಅಂತ. ಮೊನ್ನೆ ಇಂಟರ್ನ್ಯಾಷನಲ್ ಪ್ರೆಸ್ನಲ್ಲಿ ಹೇಗೆ ಮುಖಭಂಗ ಆಯಿತು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಂದರೆ ಒಬ್ಬ ಡಿಫೆನ್ಸ್ ಮಿನಿಸ್ಟರ್, ನಿಮ್ಮಿಂದ ಯುದ್ಧ ಹೇಗಾಯಿತು, ಭಾರತದವರು ಯುದ್ಧ ಹೇಗೆ ಮಾಡಿದ್ರು, ಯಾವೆಲ್ಲ ಜೆಟ್ಸ್ಗಳನ್ನು ಹೊಡೆದುರುಳಿಸಿದ್ರು ಅಂತ ಕೇಳಿದಾಗ ಬೇರೆ ಬೇರೆ ಏನೇನೋ ಹೆಸರು ಹೇಳ್ತಾರೆ. ಹೆಸರು ಹೇಳೋಕ್ಕೂ ಕೂಡ ಅವ್ರಿಗೆ ಬರಲ್ಲ. ಎಲ್ಲಿ ನೋಡಿದ್ರಿ, ಹೇಗೆ ಗೊತ್ತಾಯಿತು ಅಂತಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಅಂತಾರೆ. ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಸೋಷಿಯಲ್ ಮೀಡಿಯಾನ ಹೇಳ್ತಾರೆ ಅನ್ನೋದಾದ್ರೆ ಇವ್ರಿಗೇನು ಇನ್ಫಾರ್ಮೇಶನ್ ಇದೆ ಹಾಗಾದ್ರೆ ಅಂತ ಒಂದು. ಆಮೇಲೆ ಮತ್ತೊಂದು ಅಂಶ ಏನು ಅಂತಂದ್ರೆ, ಇಲ್ಲಿ ಪಾಕಿಸ್ತಾನದ ಆರ್ಮಿ, ಪಾಕಿಸ್ತಾನದ ಜನನಾಯಕರು, ಪಾಕಿಸ್ತಾನದ ರಾಜಕಾರಣಿಗಳು, ಪಾಕಿಸ್ತಾನದ ಪ್ರಧಾನಿಗಳು ಈ ಟೆರರಿಸ್ಟ್ಗಳನ್ನ ಎಷ್ಟು ಅನುಸರಿಸ್ತಾರೆ, ಅವ್ರಿಗೆ ಎಷ್ಟು ಸ್ಪೇಸ್ ಮಾಡಿಕೊಟ್ಟಿದ್ದಾರೆ ಅನ್ನೋದು ಮೊನ್ನೆ ನಮ್ಮ ಮಿಸ್ರಿ ಸರ್, ಫಾರಿನ್ ಸೆಕ್ರೆಟರಿ, ಅವರೊಂದು ಫೋಟೋ ರಿಲೀಸ್ ಮಾಡ್ತಾರೆ. ಅದನ್ನು ನೋಡೇನೆ ನಮ್ಗೆ ಅನಿಸ್ತು. ಅಲ್ಲಿ ಯಾವುದೋ ನಮಾಜ್ ಆಗ್ತಾ ಇದೆ, ಜನಾಜಾ ನಮಾಜ್ ಆಗ್ತಾ ಇದೆ, ಹಿಂದ್ಗಡೆ ನಿಂತ್ಕೊಂಡಿರೋರೆಲ್ಲ ಆರ್ಮಿ ಆಫೀಸರ್, ಅದನ್ನ ಮುನ್ನಡೆಸ್ತಾ ಇರೋದು ಒಬ್ಬ ಮೋಸ್ಟ್ ವಾಂಟೆಡ್ ಉಗ್ರ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇದನ್ನೆಲ್ಲ ನೋಡಿರ್ತೀರಿ ನೀವು ಕೂಡ. ಮೊನ್ನೆ ಹಫೀಜ್ ಸಯೀದ್ ಅನ್ನ ನಾವು ಮೇಡಮ್ ಇದ್ರ ಬಗ್ಗೆ ನ್ಯೂಸ್ ಫಸ್ಟ್ ಕನ್ನಡದಲ್ಲಿ ವಿಸ್ತೃತವಾಗಿ ಹೇಳಿದರೆ, ಇವತ್ತು ಕೂಡ ಮತ್ತೊಮ್ಮೆ ಹೇಳ್ತೇನೆ. ಪ್ಲೀಸ್ ಸರ್. ನೋಡಿ, ಆ ಪಾಕಿಸ್ತಾನದ ಏನು ರಕ್ಷಣಾ ಮಂತ್ರಿ ಇದ್ದಾನೆ ಖ್ವಾಜಾ ಮೊಹಮ್ಮದ್, ಖ್ವಾಜಾ ಮೊಹಮ್ಮದ್, ಅವನಿಗೆ ಸಿಕ್ಕಿದ್ದು ಖ್ವಾಜಾ ಆಸಿಫ್, ಅವನಿಗೆ ಸಿಕ್ಕಿದ್ದು ನಮ್ಮ ಮದರ್ಸಾ ಟ್ರೈನಿಂಗ್. ಅವನು CNN ನ್ಯೂಸ್ ಚಾನೆಲ್ನಲ್ಲಿ ಆ ಮೇಡಮ್ಮು ಯಾವಾಗ ಕೇಳಿದ್ಲು, do you have any proof regarding downgradation of 5 Rafale that you are claiming? Then he said that tutka English Punjabi accent nalli it has come in social media and I am gathering information from social media. Madam, you are the defense minister of a democratic country. The input has to be given by your national security advisor. If you are telling lie, tell lie in a such a way that people can be convinced. ಒಂದನೇದು. ಎರಡನೇದು, ಇದೇ ಭಾಗವಾಗಿ ಮುಂದೆ ಹೋಗಿ
ನಿನ್ನೆಯೂ ಕೂಡ ಇದು ಹೇಳಿದ್ದೆ ನಾನು. ಇದೇ ಭಾಗ ಮುಂದೆ ಹೋಗಿ ಅಲ್ಲಿಯ ಪ್ರಧಾನಮಂತ್ರಿ ಹೆಂಗೆ ನಮ್ಮ ದೇಶದಲ್ಲಿಯೂ ಕೂಡ ಕೆಲವೊಬ್ಬರಿಗೆ ಡೈನೆಸ್ಟಿಕ್ ಪಾಲಿಟಿಕ್ಸ್ನಲ್ಲಿ ಏನು ಕಿರೀಟಗಳು ಕೊಡ್ತಾರಲ್ಲ, ಹೆಸರು ಹೇಳಲಿಕ್ಕೆ ಹೋಗಿಲ್ಲ, ಹಾಗೆ ಕೂಡ ನವಾಜ್ ಶರೀಫಿನ ಹುಡುಗ, ಅವನಿಗೆ ಏನೂ ಗೊತ್ತಿಲ್ಲ ಮೇಡಮ್, ಜಿಯೋ ಪಾಲಿಟಿಕ್ಸ್ ಅಂತ ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ. ಅಪ್ಪ ಪ್ರಧಾನಮಂತ್ರಿ ಇದ್ದ. ಅಂದರೆ ಇದು ನಮ್ಮ ಅಖಂಡ ಭಾರತ ತುಂಡಾದ ಮೇಲಿನ ದುರ್ದೈವ ಇದು ಡೈನಾಸ್ಟಿಕ್ ಪಾಲಿಟಿಕ್ಸ್. ಅದು 2014 ನಂತರ ನಾವು ಮೊಟಕುಗೊಳಿಸಿದೆ, ಆ ವಿಷಯ ಬೇರೆ. ಅವನು ಪಾರ್ಲಿಮೆಂಟ್ನಲ್ಲಿ ಹೇಳ್ತಾನೆ, ಇನ್ಶಾ ಅಲ್ಲಾ ಹಮ್ 5 रफेल गिराए, इंशाअल्लाह हम 4 गिराए, इंशाअल्लाह हम अरे डिसाइड तो करो, 5 गिराया, 4 गिराया, 3 गिराया, आपने कुछ ಯು ಹ್ಯಾವ್ ನಾಟ್ ಡಿಸ್ಟ್ರಾಯ್. ನೀವು ಯಾವ ವಿಮಾನ ಬಿಡಿಸ್ಲಿಲ್ಲ, ಹಿಂಗಾಗಿ ನಿಮ್ಮ ಬಾಯಿಂದ ಸುಳ್ಳಿನ ಕಂತೆಗಳು ಬರ್ತಾ ಇದ್ದಾವೆ. ಮುಂದುವರೆದು ನೋಡಿ, ಇವತ್ತು ಅವರು ನ್ಯೂಕ್ಲಿಯರ್ ಕಮಾಂಡ್ ಮೀಟಿಂಗ್ ಅನ್ನ ಕರಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ಅಷ್ಟು ಸುಲಭನ ಭಾರತದ ವಿರುದ್ಧ ನ್ಯೂಕ್ಲಿಯರ್ ವೆಪನ್ ಮಾಡಲಿಕ್ಕೆ? ಅವರ ನ್ಯೂಕ್ಲಿಯರ್ ವೆಪನ್ ನಮ್ಮ ನಾಗ್ಪುರ್ವರೆಗೂ ಮುಟ್ಟಬಹುದು. ನಮ್ಮ ನ್ಯೂಕ್ಲಿಯರ್ ವೆಪನ್ ಏನಾದರೂ ಮುಗಿದ್ರೆ ಪಾಕಿಸ್ತಾನ ಭೂಪಟದಿಂದಾನೇ ಹಿರೋಶಿಮಾ ನಾಗಾಸಾಕಿ ಆಗ್ತದೆ. ಇವೆಲ್ಲ ಬೆದರಿಕೆಗೆ ಯಾರು ಬಗ್ಗಲ್ಲ ಮೇಡಮ್, ಇವೆಲ್ಲ ಸುಳ್ಳಿನ ಕಂತೆ. 2-3 ದಿವಸ ಇರಿ, ನೋಡಿ ನಾವು ಏನು ಮಾಡ್ತೇವೆ ಅಂತ. ಯಾವಾಗ ನಾವು ಪ್ರೋ ಆಕ್ಟಿವ್ ಆಗ್ತೇವಲ್ಲ, ಇನ್ನೂ ನಾವು ಪ್ರೋ ಆಕ್ಟಿವ್ ಆಗಿಲ್ಲ. ಪಾಕಿಸ್ತಾನ್ ವಾರ್ ಡಿಕ್ಲೇರ್ ಮಾಡಿದೆ, ಇಂಡಿಯಾ ಹ್ಯಾಡ್ ನಾಟ್ ಅಫಿಷಿಯಲಿ ಡಿಕ್ಲೇರ್ಡ್ ವಾರ್ ಮೇಡಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.